ಬಿಡು. ಏನಕ್ಕ? ನೀನ್ ಹೋಗಿ ಛಾಯನ್ ಕರ್ಕೊಂಡ್ ಬಾ, ಹೊರಗೆ ಹೋಗ್ಬೇಕು ಅಂತ ಹೇಳು. ಆಯ್ತಕ್ಕ. ರಾಜಲಕ್ಷ್ಮಿ, ಏನಾಯ್ತು? ನೀನ್ ಯಾಕೆ ಇಷ್ಟು ಭಯ ಪಟ್ಕೊಂಡಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ನಾನು ನಿನ್ಗೆ ಸಿಸ್ಟರ್ ಮಾತ್ರ ಅಲ್ಲ, ಒಳ್ಳೆ ಸ್ನೇಹಿತೆ ಕೂಡ. ಏನಾದ್ರೂ ಪ್ರಾಬ್ಲಮ್ಮಾ? ನಿನ್ನೆ ಕೂಡ ಕೇಳ್ದೆ, ಏನು ಉತ್ತರ ಕೊಡ್ಲಿಲ್ಲ. ಈ ನಡುವೆ ಯಾಕೆ ನೀನ್ ಇಷ್ಟೊಂದು ಭಯ ಪಡ್ತಿದ್ಯಾ? ನಾನು ಮೋಸ ಹೋಗಿರೋ ವಿಷಯನ ಆದ್ಯಾಗ ಹೇಳ್ಬಾರ್ದು, ಅವಳು ನಗ್ತಾಳೆ. ಛಾಯಾಗೆ ಹೇಳಬೇಕು. ಅದಕ್ಕಿಂತ ಮುಖ್ಯವಾಗಿ ನನ್ನಿಂದ ಅವಳಿಗೆ ತೊಂದರೆ ಆಗುತ್ತೆ. ಈ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಹಲೋ ಹಲೋ ಹಲೋ, ಎಲ್ರು ಬನ್ನಿ, ನಿಶ್ಚಿತಾರ್ಥದ ಫೋಟೋ ಬಂದಿದೆ, ನೋಡ್ಬೋದು, ಬನ್ನಿ ಬನ್ನಿ. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲ, ರಾಜ್ಕುಮಾರ್ ಅಂತರ ಕಾಣಿಸ್ತಾ ಇದ್ದಾನೆ. ಅವನ್ ರಾಜ್ಕುಮಾರ್ ಹೌದು ಅಲ್ವೋ, ಆದ್ರೆ ನೀನ್ ಮಾತ್ರ ಒಡವೆ ಹಾಕೊಂಡಿರೋ ಕೋಲೆ ಬಸ್ ಒಂಥರ ಇದೆಯಾ. ಅತ್ತೆ ಅದನ್ನ ಕೊಡಿ. ರಾಜಲಕ್ಷ್ಮಿ ಯಾಕೆ ಈ ಫೋಟೋದಲ್ಲಿ ಇಷ್ಟು ಭಯ ಪಟ್ಕೊಂಡಿದ್ದಾಳೆ? ಏನೋ ನಡೀತಿದೆ. ಇದನ್ನ ನೋಡಿದ್ರಾ? ಈ ಬಟ್ಟೆ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ. ಥ್ಯಾಂಕ್ ಯು. ಏ ಹಲೋ, ಅದ್ ನನ್ನ ಫೋಟೋ. ಈ ಫೋಟೋಲಿ ನಾನು ಇದ್ದೀನಿ. ನನಗೇನ್ ಪ್ರಾಬ್ಲಮ್ ಇಲ್ಲ. ನಿನ್ ಫೋಟೋನ್ ಕಟ್ ಮಾಡಿ ನಿನಗೆ ವಾಪಸ್ ಕೊಟ್ಬಿಡ್ತೀನಿ. ಅದೆಲ್ಲ ಏನ್ ಬೇಡ, ಅದ್ರಲ್ಲಿ ನೀನ್ ತುಂಬಾ ಚೆನ್ನಾಗಿದ್ಯಾ, ಅದನ್ನ ನೀನೇ ಇಟ್ಕೋ. ಬಾ. ಏನಾಯ್ತೆ ರಾಜಲಕ್ಷ್ಮಿ? ಹೀಗೆ ಇದ್ದಕ್ಕಿದ್ದಾಗೆ ಬಾ ಅಂದ್ಯಲ್ಲ. ನನ್ನ ಜೀವನ ನಾಶ ಆಗಿ ಹೋಗ್ತಿದೆ. ಅವನು ಫೋನ್ ಮಾಡಿ ಮುತ್ತು ಕೊಡು ಅಂತ ಕೇಳ್ತಾ ಇದ್ದಾನೆ. ಮುತ್ತ? ಹಾಗೆ ಮಾಡದೆ ಹೋದ್ರೆ ಫೋಟೋಸ್ನ ಎಲ್ರಿಗೂ ಕಳಿಸ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಅವನು ಯಾವನೋ ದೊಡ್ಡ ಹುಚ್ಚ ಅನ್ಸುತ್ತೆ. ಇವಾಗ ಏನಾಗುತ್ತೆ ಛಾಯಾ? ಒಂದ್ ವೇಳೆ ಈ ವಿಷಯ ಅಪ್ಪಂಗೇನಾದ್ರೂ ಗೊತ್ತಾಗೋದ್ರೆ ಅಪ್ಪನ ಮರ್ಯಾದೆ ಹೋಗುತ್ತೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಛಾಯಾ. ನನಗೆ ಸತ್ತು ಹೋಗ್ಬೇಕು ಅನ್ನಿಸ್ತಿದೆ. ಹೇ, ಹಾಗೆನ್ಬೇಡ್ವೆ. ಐಡಿಯಾ, ಹೋಗಿ ನಿಮ್ಮ ಅಮ್ಮಂಗೆ ಹೇಳೋಣ. ನೀನ್ ನೋವನ್ನ ಅರ್ಥ ಮಾಡ್ಕೋತಾರೆ ಅಲ್ವಾ? ಬೇಡ ಬೇಡ, ಹಾಗೇನಾದ್ರೂ ಹೇಳಿದ್ರೆ ಚಾಟಿಂಗ್ ವಿಷಯನೂ ಗೊತ್ತಾಗ್ಬಿಡತ್ತೆ. ನಾನು ಅವ್ರಿಗೆ ಮೋಸ ಮಾಡಿದೆ ಅನ್ಕೊಳ್ತಾರೆ. ನನ್ನನ್ನು ಯಾವತ್ತಿಗೂ ಕ್ಷಮಿಸಲ್ಲ. ಇವತ್ತಿನವರೆಗೂ ಎಲ್ಲರೂ ಸಂತೋಷವಾಗೇ ಇದ್ದಾರೆ. ಒಂದ್ ವೇಳೆ ಈ ವಿಷಯ ಗೊತ್ತಾದ್ರೆ ಅವ್ರ ಜೀವನದಲ್ಲಿ ಇದಕ್ಕಿಂತ ಕೆಟ್ಟದಿನ್ನೊಂದಿರೋಕ್ ಸಾಧ್ಯ ಇಲ್ಲ.
ನಿಮ್ಮಿಂದಾನೇ ಆಗಿದ್ದು. ಅಮ್ಮ ಅಪ್ಪನ ಮರ್ಯಾದೆ ಹೋಗುತ್ತೆ, ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಸುಮ್ನಿರೋ ರಾಜಲಕ್ಷ್ಮಿ. ನೀನ್ ಪೂಜಿಸೋ ಆಂಜನೇಯ ನಿನ್ಗೆ ಯಾವ್ದಾದ್ರೂ ಒಂದ್ ಮಾರ್ಗ ತೋರಿಸ್ತಾನೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ್ವೆ. ನಾನು ಎಲ್ಲ ಕೇಳಿಸ್ಕೊಂಡೆ. ರಾಜಲಕ್ಷ್ಮಿ, ನಾನು ನಿನ್ನ ಮೊದಲಿಂದನೂ ನನ್ನ ಒಳ್ಳೆ ಸ್ನೇಹಿತೆ ಅಂತ ಅನ್ಕೊಂಡಿದ್ದೆ. ಬರ್ತಾ ಬರ್ತಾ ನಿನ್ನ ಅಮಾಯಕತ್ವ, ನಿನ್ನ ಒಳ್ಳೆತನ ನೋಡಿ ನನ್ಗೊಬ್ಳು ಒಳ್ಳೆ ಸಿಸ್ಟರ್ ಸಿಕ್ಕಿದ್ಲು ಅಂತ ತುಂಬಾ ಖುಷಿ ಪಟ್ಟೆ. ನನಗೆ ಇವಾಗ ಅರ್ಥ ಆಯ್ತು ಬಿಡು, ಇದೆಲ್ಲ ನನ್ನ ಭ್ರಮೆ, ನಾನು ನಿನಗೆ ಏನೂ ಅಲ್ಲ ಅಂತ. ಹಾಗನ್ಬೇಡ ಆದ್ಯ, ನೀನ್ ನನ್ಗೆ ಸಿಸ್ಟರ್ಗಿಂತ ಜಾಸ್ತಿ. ಮತ್ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಾನು ನಿನಗೆ ತುಂಬಾ ಸಲ ಹೇಳಿದ್ದೀನಿ, ಗೊತ್ತಿರೋರ ಜೊತೆ ಮಾತ್ರ ಚಾಟ್ ಮಾಡು ಅಂತ. ಯಾರೋ 4 ಮೆಸೇಜ್ ಮಾಡಿದ್ರು ಅಂತ ಓಪನ್ ಆಗಿ ಚಾಟ್ ಮಾಡಿದ್ರೆ ಹೀಗೆ ಆಗೋದು. ನನಗ್ ತುಂಬಾ ಸಲ ನಿನಗೆ ಹೇಳ್ಬೇಕು ಅಂತಾನೆ ಅನ್ನಿಸ್ತು ಆದ್ಯ. ಈ ವಿಷಯ ನಿನಗೆ ಗೊತ್ತು ಅನ್ನೋ ವಿಷಯ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನಿನ್ನ ಮನೆಯಿಂದಾನೆ ಕಳಿಸ್ಬಿಡ್ತಾರೆ. ನನ್ನ ಸಮಸ್ಯೆಗಳಿಗೆ ನಿನ್ನ ಸಿಕ್ಕಾಕ್ಸಿ ಕಷ್ಟಕ್ಕೆ ತಳ್ಳದ್ ಯಾಕೆ ಅಂತಾನೆ ನಿನ್ನ ಹತ್ರ ಹೇಳಲಿಲ್ಲ ಅಷ್ಟೇ ಹೊರತು ನಿನ್ನ ಹತ್ರ ಮುಚ್ಚಿರ್ಬೇಕು ಅಂತ ಇಲ್ಲ ಆದ್ಯ. ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ? ಸರಿ, ನೀನ್ ಮಾಡಿರೋ ಈ ಕೆಲಸದಿಂದ ನಿಮ್ಮಪ್ಪನ ಗೌರವ ಹೋಗುತ್ತೆ ಅಂತ ನಿನಗೆ ಯೋಚನೆ ಬರ್ಲಿಲ್ವಾ? ನಿಮ್ಮಪ್ಪ ಈ ಊರಲ್ಲಿರೋರು ಎಲ್ರಿಗೂ ರೋಲ್ ಮಾಡೆಲ್. ಅವರು ಮರ್ಯಾದೆಗೋಸ್ಕರ, ಗೌರವಕ್ಕೋಸ್ಕರನೇ ಬದುಕುವಂತ ವ್ಯಕ್ತಿ. ಅಂತ ವ್ಯಕ್ತಿಗೆ ತನ್ನ ಮಗಳು ಹೀಗ್ ಮಾಡಿದಾಳೆ ಅಂತ ಗೊತ್ತಾದ್ರೆ ಅವ್ರು ತಡ್ಕೋತಾರ? ನಿನ್ನ ಕ್ಷಮಿಸ್ತಾರ? ನಾನು ಯಾವ ತಪ್ಪು ಮಾಡಿಲ್ಲ ಆದ್ಯ. ಪ್ರಭಾಸ್ ಅನ್ಕೊಂಡು ಮೋಸ ಹೋಗಿ ಚಾಟಿಂಗ್ ಮಾಡಿದೆ. ನೀನ್ ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ರಾಜಲಕ್ಷ್ಮಿ. ಮಕ್ಕಳ ಭವಿಷ್ಯಕ್ಕೆ ಸೆಲ್ ಫೋನ್ ಜನರೇಷನ್ ಅಡ್ಡಿ ಆಗುತ್ತೆ ಅಂತ ನಂಬೋ ಅಂತ ನಿಮ್ಮಪ್ಪಂಗೆ ಅವರು ತುಂಬಾನೇ ನಂಬಿಕೆ ಇಟ್ಟಿರೋ ತನ್ನ ಮಗಳು ಯಾರೋ ಗೊತ್ತು ಗುರಿ ಇಲ್ದಿರೋನ್ ಜೊತೆ ಚಾಟಿಂಗ್ ಮಾಡಿದಾಳೆ ಅಂತ ಗೊತ್ತಾದ್ರೆ ನಿನ್ನ, ನನ್ನ, ನಿಮ್ಮಮ್ಮನ್ನ ಎಲ್ಲಾರ್ನೂ ಮನೆಯಿಂದ ಆಚೆ ಕಳಿಸ್ತಾರೆ.
ಆ ಪರಿಸ್ಥಿತಿ ಏನಾದ್ರೂ ಬಂದ್ರೆ ತಪ್ಪು ಮಾಡಿರೋದು ನಾನು ಮಾತ್ರನೇ ಮನೆಯಿಂದ ಹೊರಗೆ ಹೋಗ್ತೀನಿ. ನನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು, ಅಪ್ಪಂಗೂ ಕೂಡ. ಇಷ್ಟು ಒಳ್ಳೆ ಮನ್ಸಿರೋಳ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನನಗಿಂತ ನೋವು ಪಡೋರು ಇನ್ಯಾರೂ ಇರಲ್ಲ. ದೇವ್ರೆ, 12 ಗಂಟೆ ಆಯ್ತು. ನನಗೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. 12 ಗಂಟೆಗೆ ಕಿಸ್ ಬೇಕು ಅಂದಿದ್ದಾನೆ. ಇವಾಗ ಟೈಮು 12 ಆಗ್ತಿದೆ. ಈಗ ಏನ್ ಮಾಡೋದು? ಕಿಸ್ ಬೇಕಲ್ಲ ಅವನ್ಗೆ. ಆಯ್ತು, ಕೊಡೋಣ. ಆದ್ಯ, ಏನ್ ಮಾತಾಡ್ತಿದ್ಯಾ? ಇದೆಲ್ಲ ಸಾಧ್ಯನೇ ಇಲ್ಲ. ನೋಡು ಆದ್ಯ, ರಾಜಲಕ್ಷ್ಮಿ ಇಲ್ಲಿ ಹಳ್ಳಿಲೇ ಹುಟ್ಟಿದಾಳೆ, ಇಲ್ಲೇ ಬೆಳೆದಿದ್ದಾಳೆ. ನಿಮ್ ಅಮೆರಿಕದ ಹಾಗೆ ಹೇಗ್ ಬೇಕೋ ಹಾಗಿರಕ್ಕಾಗಲ್ಲ. ಅಮೆರಿಕದಲ್ಲಾಗ್ಲಿ ರಾಮಪುರದಲ್ಲಾಗ್ಲಿ ಹುಡ್ಗಿರ್ ಪ್ರಾಬ್ಲಮ್ಸು ಹೀಗೆ ಇರುತ್ತೆ. ಆದ್ಯ, ಪ್ಲೀಸ್ ಏನಾದ್ರೂ ಮಾಡು. ನನಗೆ ತುಂಬಾ ಭಯ ಆಗ್ತಿದೆ. ರಾಜಿ, ನೀನೇನು ಭಯ ಪಡ್ಬೇಡ. ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನೀನೇನ್ ಮಾಡ್ಬೇಕು ಅಂದ್ರೆ ಡೋರ್ ತೆಗಿ. ಬಂದೇ ಇರು. ಬಿಟ್ಟು ನಾನ್ ಸ್ವಲ್ಪ ಕೆಲಸ ಮಾಡ್ತಾ ಇದೀನಿ, ಆಮೇಲೆ ಬಾ ಆಯ್ತಾ? ಅಕ್ಕ ಪ್ಲೀಸ್ ಅಕ್ಕ, ನನಗೆ ಬೋರ್ ಆಗ್ತಿದೆ, ನಾನು ಬರ್ತೀನಿ. ನಾನು ಸ್ವಲ್ಪ ಕೆಲಸದಲ್ಲಿದ್ದೀನಿ. ಪ್ಲೀಸ್ 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 ಬಿಟ್ಟು ಹೋಗು ಹೋಗು. ಅಕ್ಕ ನಾನು ಬರ್ತೀನಿ. ಛಾಯಾ, ನಾವ್ 3 ಜನ ಒಂದೇ ಸಲ ಹೋದ್ರೆ ನಮ್ ಪ್ಲಾನ್ ಫೇಲ್ ಆಗತ್ತೆ. ನಿನ್ ಮನೆಗೆ ಹೋಗು, ನಾನು ಮತ್ತೆ ರಾಜಲಕ್ಷ್ಮಿ ಹೋಗ್ತೀವಿ. ದೊಡ್ಡಮ್ಮ 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 ದೊಡ್ಡಮ್ಮ, ಏನಾಯ್ತು ಬಿಟ್ಟು? ಬೇಗ ಬನ್ನಿ ದೊಡ್ಡಮ್ಮ, ಬನ್ನಿ. ಎಲ್ಲಿಗೆ? ಏನಾಯ್ತು? ಎಲ್ಲಿಗೆ? ಹೇಳ್ತೀನಿ ದೊಡ್ಡಮ್ಮ, ಬನ್ನಿ ಹೋಗೋಣ. ಬಿಟ್ಟು ಏನಾಯ್ತಪ್ಪ? ಏನು ಅಂತ ಹೇಳ್ದೇನೆ ಬಾ ಅಂದ್ರೆ ಎಲ್ಲಿಗೆ ಹೋಗೋದು ಹೇಳು? ಏನಾಯ್ತು? ಅಕ್ಕನ ರೂಮ್ಗೆ ದೊಡ್ಡಮ್ಮ. ನಿಮ್ಮ ಅಕ್ಕನ ರೂಮ್ಗೆ ನೀನೇ ಹೋಗ್ಬೋದಲ್ವೇನೋ? ಹೋಗ್ಬೋದು ದೊಡ್ಡಮ್ಮ, ಆದ್ರೆ ಚಿಕ್ಕವನು ಅಂತ ಒಳಗ್ ಸೇರಿಸ್ತಿಲ್ಲ. ರಹಸ್ಯವಾಗಿ ಏನೇನೋ ಮಾತಾಡ್ಕೋತಿದ್ದಾರೆ. ಆದ್ಯಾಕ ರೂಮಲ್ಲಿ ಗುಟ್ಟಾಗಿ ಏನೋ ಮಾಡ್ತಿದ್ದಾಳೆ. ನಾನು ಏನ್ ಹೇಳಿದ್ರು ಅದನ್ನ ಕೇಳಿಸ್ಕೋತಿಲ್ಲ. ಈ ನಡುವೆ ಸರಿಯಾಗಿ ಆದ್ಯಕ್ಕ ನನ್ನ ಹತ್ರ ಮಾತಾಡ್ತಾನೂ ಇಲ್ಲ. ಆದ್ಯಕ್ಕ ಏನ್ ಹೇಳಿದ್ಲು ಗೊತ್ತಾ? ಈ ಸೀಕ್ರೆಟ್ ಯಾರಿಗೋ ಗೊತ್ತಾಗ್ಬಾರ್ದು, ಬಿಟ್ಟು ನೀನಂತೂ ಕೇಳಿಸ್ಕೊಳ್ಳೇಬಾರ್ದು ಅಂತ ನನ್ನ ರೂಮ್ ಒಳಗಡೆ ಸೇರಿಸ್ಕೊಂಡಿಲ್ಲ ದೊಡ್ಡಮ್ಮ. ಹೌದಾ? ಯಾಕೆ ಹಾಗೆ ಮಾಡಿದ್ರು ಕೇಳೋಣ, ನಡಿ ಬರೋ. ಬನ್ನಿ ದೊಡ್ಡಮ್ಮ, ಬನ್ನಿ ಅವ್ರನ್ನ ಕೇಳೋಣ. ಬನ್ನಿ ರಾಜಿ. ರೂಮಲ್ಲಿ ಯಾರು ಇಲ್ವಲ್ಲೋ? ಈಗಷ್ಟೇ ನಾನು ಇಲ್ಲಿ ನೋಡ್ದೆ ದೊಡ್ಡಮ್ಮ, ನಾನ್ ಕಣ್ಣಾರೆ ನೋಡಿದೀನಿ, ಎಲ್ರೂ ಇಲ್ಲೇ ಇದ್ರು. ಆದ್ಯ ರಾಜಿ ಇಬ್ರು ಎಲ್ಲ ಹೋಗಿದ್ದಾರೆ? ಬಿಟ್ಟು ಇಬ್ರು ಹೋಗಿ ನೋಡೋಣ. ಬಾ.
ಅಬ್ಬಾ, ಬಂದಿರೋ ಗಿಫ್ಟ್ಗಳಲ್ಲಿ ತುಂಬಾ ಒಳ್ಳೆ ಗಿಫ್ಟ್ ಅಂದ್ರೆ ಇದೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಒಳ್ಳೆ ಡಿಸೈನ್ ಅಲ್ಲಿ ಬ್ಲೌಸ್ ಅನ್ನ ಹೊಲಿಸ್ಕೊಂಡ್ರೆ ಮದ್ವೆಗೆ ಇದನ್ನೇ ಉಟ್ಕೊಂಡ್ಬಿಡ್ಬೋದು. ಆದ್ರೂ ಎಂಗೇಜ್ಮೆಂಟ್ಗೆ ಎಷ್ಟು ಗಿಫ್ಟ್ಗಳು ಬಂದಿದೆ ಅಂದ್ರೆ ಮದ್ವೆಗೆ ಇನ್ನು ಎಷ್ಟು ಗಿಫ್ಟ್ಗಳು ಬರುತ್ತೋ. ಒಬ್ನೇ ಒಬ್ಬ ಮಗನ್ ಮದ್ವೆಗೆ ಇಷ್ಟು ಲಾಭನ? ನನ್ ಮದ್ವೆಲೂ ಕೂಡ ಇಷ್ಟು ಗಿಫ್ಟ್ ಬಂದಿರ್ಲಿಲ್ಲ. ಎಷ್ಟೇ ಆದ್ರೂ ಮನೆಗೆ ಚಲಪತಿ ಅಣ್ಣ ಕಾಲಿಟ್ಟಿದಾರಲ್ಲ, ಲಕ್ಷ್ಮೀ ದೇವಿ ಮನೆ ಒಳಗಡೆ ಕಾಲಿಟ್ಟ ಹಾಗೆ. ದುಬೈಯಲ್ಲಿ ಬಾವಿ ಅಂದ್ರೆ ಮಾಮೂಲಿ ವಿಷಯನಾ? ಬಾವಿಯಿಂದ ಪೆಟ್ರೋಲ್ ಮಾತ್ರ ಅಲ್ಲ, ಭೂಮಿಯಿಂದ ಬಂಗಾರನೂ ಕೂಡ ತೆಗಿಬಹುದು. ಅಯ್ಯೋ ರಾಜಲಕ್ಷ್ಮಿ, ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ನಿಮ್ ಡ್ರಮ್ಮು ಮಾವನ್ ನಿಶ್ಚಿತಾರ್ಥಕ್ಕೆ ನಾನು ಇಲ್ಲಿವರೆಗೂ ಪದ್ಮಾ ಆಂಟಿಗೆ ಒಂದ್ ವಿಶ್ ಕೂಡ ಮಾಡಿಲ್ಲ ಗೊತ್ತಾ? ಅವ್ರಿಗೂ ಕೂಡ ಎಷ್ಟು ಬೇಜಾರಾಗಿರುತ್ತೋ ಏನೋ. ಆಕ್ಚುಲಿ ನಾನು ನೆನ್ನೆನೆ ವಿಶ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ತುಂಬಾ ಗೆಸ್ಟ್ಗಳೆಲ್ಲ ಬಂದಿದ್ರಲ್ಲ, ಅವರೆಲ್ಲ ಗಿಫ್ಟ್ಸ್ ಕೊಟ್ಟು ವಿಶ್ ಮಾಡ್ತಿದ್ರು. ಇವಳೇನು ನನ್ ಬಗ್ಗೆ ಇಷ್ಟು ಒಳ್ಳೇದಾಗಿ ಯೋಚಿಸ್ತಾ ಇದ್ದಾಳೆ? ಹಾಗೆ ಎಲ್ರು ಏನೋ ಒಂದ್ ಕೊಟ್ಟು ವಿಶ್ ಮಾಡ್ಬೇಕಾದ್ರೆ ನಾನು ಅವ್ರಿಗೇನಾದ್ರೂ ಗಿಫ್ಟ್ ಕೊಟ್ಟು ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಖಾಲಿ ಕೈಯಲ್ಲಿ ಏನ್ ವಿಶ್ ಮಾಡಕ್ಕಾಗತ್ತೆ? ಅದಕ್ಕೆ ಒಂದ್ ಕೆಲ್ಸ ಮಾಡೋಣ ಅಂತ ಅನ್ಕೋತಾ ಇದೀನಿ. ಕನಿಷ್ಠ ಒಂದ್ ಗಿಫ್ಟ್ ಕೂಡ ಕೊಡ್ದೇನೆ ಪದ್ಮಾ ಆಂಟಿಗೆ ವಿಶ್ ಮಾಡ್ಬೇಕು ಅಂತ ಅನ್ಕೋತಿಲ್ಲ. ಅವ್ರಿಗೊಂದ್ ಸೀರೆನಾದ್ರೂ ಕೊಡ್ಲೇಬೇಕು. ಈ ಮಾತನ್ನ ನಮ್ ಪದ್ಮಾ ಆಂಟಿ ಹತ್ರನೇ ಹೇಳಿದ್ವಿ ಅಂತ ಇಟ್ಕೋ. ಇದೆಲ್ಲ ಯಾಕೆ ಬೇಡ, ನಾವೆಲ್ಲ ಒಂದ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಗಿಫ್ಟ್ ತಂದು ಹೇಗಾದ್ರೂ ಮಾಡಿ ಆಂಟಿನ ಒಪ್ಸೋಣ ಅಂತ ಅನ್ಕೊಂಡ್ರೆ ಈ ಮನೆಯಿಂದ ಹೊರಗಡೆ ಹೋಗೋದೇ ಒಂದ್ ದೊಡ್ಡ ಸಮಸ್ಯೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ರಾಜಲಕ್ಷ್ಮಿ. ಗಿಫ್ಟ್ ಕೊಡ್ತೀನಿ ಎಂದಳು ಮನಸ್ ಬದಲಾಯಿಸ್ಕೊಂಡ್ಬಿಟ್ರೆ, ಅವಳೇನಾದ್ರೂ ಗಿಫ್ಟ್ ಕೊಟ್ರೆ 100 ಆಗ್ಬಿಡುತ್ತೆ. ಹೋಗ್ಲಿ ಬಿಡು ರಾಜಲಕ್ಷ್ಮಿ, ಈ ಮನೆಯವರು ನನ್ನ ಹೊರಗಡೆ ಹೋಗೋದಕ್ ಬಿಡಲ್ಲ ಅಂತ ಗೊತ್ತು. ರೂಮಿಗೆ ಹೋಗೋಣ ನಡಿ. ಆದ್ಯಾ, ಏನು ನೀವಿಬ್ರು ಏನೋ ಮಾತಾಡ್ಕೋತಾ ಇದ್ರಿ? ಸಾರಿ ಆಂಟಿ, ನನ್ನಿಂದ ನಿಮ್ಗೇನಾದ್ರೂ ಡಿಸ್ಟರ್ಬ್ ಆಯ್ತಾ? ಚೇಚಿ, ಹಾಗೆಲ್ಲ ಏನೂ ಇಲ್ಲಮ್ಮ. ಏನಾದ್ರೂ ಕೆಲ್ಸ ಇತ್ತಾ? ಸ್ವಲ್ಪ ಹೊರಗಡೆ ಹೋಗ್ಬೇಕು, ಶಾಪಿಂಗ್ ಇತ್ತು. ಓ, ಆದ್ರೆ ಹೇಗ್ ಹೋಗೋದು? ಯಾಕೆ ಹೋಗಕ್ಕಾಗಲ್ಲ? ಕೆಲ್ಸ ಇದ್ರೆ ಹೋಗ್ಲೇಬೇಕಲ್ವಾ? ಆಂಟಿ, ನೀವೇನೋ ಅರ್ಥ ಮಾಡ್ಕೋತೀರಾ, ಆದ್ರೆ ದೊಡ್ಡಮ್ಮ ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕೆ ಏನು ಅಂತ 100 ಪ್ರಶ್ನೆಗಳು ಮಾಡ್ತಾರೆ. ನಾನಿದ್ದೀನಲ್ಲ, ನಾನು ಹೇಳ್ತೀನಿ. ಅಂಗಡಿ ಪಕ್ಕದಲ್ಲೇ ಅಲ್ವಾ, ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀರಾ. ಅಲ್ಲಿ ಸೀರೆಗಳು. ಅದೇ ನಿಮಗ್ ಬೇಕಾಗಿರೋದನ್ನ ಬೇಗ ತಗೊಂಡು ವಾಪಸ್ ಬಂದ್ಬಿಡಿ. ಅತ್ತಿಗೆಗೆ ನಾನ್ ಹೇಳ್ತೀನಿ, ಹೋಗಿ ಹೋಗಿ. ಅತ್ತೆ, ನಾನು ಕೂಡ ಜೊತೆಲಿ ಹೋಗ್ತೀನಿ. ನೀನು ಹೋಗ್ತೀಯಾ? ಸರಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ರಾಜಲಕ್ಷ್ಮಿ, ಆದ್ಯಾ ಹುಷಾರು. ಹೊಸಬ್ಳಲ್ವಾ, ಇಲ್ಲಿ ಅಂಗಡಿಗಳೆಲ್ಲೆಲ್ಲಿದೆ ಅಂತ ಅವಳು ಗೊತ್ತಿಲ್ಲ. ಒಳ್ಳೆ ಅಂಗಡಿಗೆ, ಅದೇ ನಾನ್ ಹೋಗ್ತಿರ್ತೀನಲ್ಲ ಆ ಅಂಗಡಿಗೆ ಕರ್ಕೊಂಡು ಹೋಗು.
ಹಾ ಆಯ್ತು ಅತ್ತೆ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಆಂಟಿ. ನೀವೆಷ್ಟು ಅರ್ಥ ಮಾಡ್ಕೋತೀರಾ. ನಾನ್ ಚಿಕ್ಕವಳಿಂದನೂ ಹಾಗೇನಮ್ಮ. ಆದ್ರೆ ಅದೇನೋ ನಿಮ್ ಅಂಕಲ್ಗೆ ಮಾತ್ರ ಅರ್ಥ ಆಗಲ್ಲ. ನಾನು ನೀವ್ ಬಿಡಿ ಆಂಟಿ, ಸೂಪರ್. ನಡಿ ರಾಜಲಕ್ಷ್ಮಿ.